ಅಯ್ಯೋ ಇವ್ರು ನನ್ಗಿಂತ ಹಿಂದೆ ಬಂದವ್ರು ಚರ್ಚ್ಗೆ ಇಷ್ಟು ಚೆನ್ನಾಗಿ ಆಶೀರ್ವಾದ ಹೊಂದ್ಬಿಟ್ರ, ಇಷ್ಟು ಬೇಗ ಮನೆ ಕಟ್ಟಿಬಿಟ್ರ, ಇಷ್ಟು ಒಳ್ಳೆ ಕೆಲಸ ಸಿಕ್ಬಿಡ್ತಾ, ನಾನು ಮೊದ್ಲಿಂದ ಚರ್ಚ್ಗೆ ಹೋಗ್ತಾ ಇದ್ದೀನಿ ಆದ್ರೂ ನನಗೆ ಏನು ಆಗೇ ಇಲ್ಲ ಅಂತ. ನೀನ್ ಮನುಷ್ಯ ಸರಿನೇ ಇದಿ, ಅದ್ರ ಬುದ್ಧಿ ಸರಿ ಇಲ್ಲ. ಇನ್ನೊಬ್ಬರನ್ನ ಏಳಿಗೆ ಆದ್ರೆ ಸಹಿಸ್ಕೊಳ್ಳುವಂತ ಗುಣ ಇಲ್ಲ ನಿನಗೆ. ಇನ್ನೊಬ್ರು ಉದ್ಧಾರ ಆದ್ರೆ ವೆರಿ ಗುಡ್, ಅವ್ರು ಚೆನ್ನಾಗಿ ದೇವ್ರ ಆಶೀರ್ವಾದ ಮಾಡಿದ್ದಾರೆ, ನನ್ನನ್ನು ಒಂದಿನ ಆಶೀರ್ವಾದ ಮಾಡ್ತಾರೆ ಅಂತ ಆಸೆ ಆಲೋಚನೆ ಮಾಡಲ್ಲ. ಇನ್ನೊಬ್ರು ಉದ್ಧಾರ ಆದ್ರೆ ಸಹಿಸ್ಕೊಳ್ಳಾರ್ದವ್ರು ಇವತ್ತು ಆಲಯದಲ್ಲಿ ಇದ್ದೇ ಇರ್ತಾರೆ ಇಲ್ವಾ? ಅವ್ರು ಹೇಗೆ ಮೇಲೆ ಬರಕ್ಕಾಗುತ್ತೆ? ಇನ್ನೊಬ್ರನ್ನ ಪ್ರೀತಿ ಮಾಡಕ್ ಗೊತ್ತಿರೋದಿಲ್ಲ, ಅವ್ರು ಪ್ರೀತಿ ಮಾಡ್ಕೊಂತಾರೆ. ದೇವರೇ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ, ಆದ್ರೆ ನಿಜವಾಗ್ಲೂ ಕೂಡ ದೇವರ ಪ್ರೀತಿ ಮಾಡೋನು ಸಹೋದರ ಸಹೋದರನ್ನ ಪ್ರೀತಿ ಮಾಡಲೇಬೇಕು. ದಿಸ್ ಈಸ್ ಆಕ್ಚುಲಿ ಫಿಲಿಯೋ, ಬ್ರದರ್ಲಿ ಲವ್. ಅಗಾಪೆ ದೇವರು ಕೊಟ್ಟ ಪ್ರೀತಿ, ಫಿಲಿಯೋ ಬ್ರದರ್ಲಿ ಲವ್. ಇವತ್ತು ನಾವು ಬ್ರದರ್ಲಿ ಲವ್ ಮರೆತು, ಇನ್ನೊಬ್ರು ಸಹಿಸ್ಕೊಳ್ಳುವಂಥದ್ದನ್ನ ಮರೆತು, ಇನ್ನೊಬ್ಬರು ಅಪ್ಪಿಕೊಂಡು ದೇವರ ಮಾರ್ಗದಲ್ಲಿ ನಾವು ಒಂದಾಗಿ ಸಹೋದರ ಸಹೋದರಿಯಾಗಿ ಹೋಗ್ಬೇಕಾದದನ್ನ ಮರೆತು, ನಾನು ಚೆನ್ನಾಗಿರ್ಬೇಕು, ಬ್ಲೆಸ್ಸಿಂಗ್ ಆಗ್ಬೇಕು, ಕೆಲಸ ಚೆನ್ನಾಗಿರ್ಬೇಕು, ಮನೆ ಕಟ್ಟಬೇಕು, ಮಕ್ಕಳ ಭವಿಷ್ಯತ್ ಇರ್ಬೇಕು, ಗಂಡನಿಗೆ ಕೆಲಸ ಸಿಗ್ಬೇಕು, ಹೆಂಡತಿ ಕೈ ತುಂಬಾ ಸಂಬಳ ಇರ್ಬೇಕು, ಮೈ ತುಂಬಾ ಒಡವೆ ಇರ್ಬೇಕು, ಒಳ್ಳೆ ಸೀರೆಗಳಿರ್ಬೇಕು, ಒಳ್ಳೆ ಆಲೋಚನೆಗಳು ಶ್ರೀಮಂತವಾಗಿರ್ಬೇಕು ಅಂತ ಅನ್ಕೊಳ್ತಿರ್ತೀವಿ. ದೇವರ ಆಲೋಚನೆ ಯಾರಿಗಿರ್ತದೋ ಅದು ನಿಜವಾದ ಶ್ರೀಮಂತಿಕೆ. ದೇವರ ಪ್ರೀತಿ ಯಾರಿಗಿರ್ತದೋ ಅದು ನಿಜವಾದಂತ ಆಶೀರ್ವಾದ. ದೇವರ ಮಕ್ಕಳಾಗಿ ಒಂದಾಗಿರುವಂತ ಜೀವಿತ ಯಾರ್ದಾಗಿರ್ತದೋ ಅದು ನಿಜವಾದಂತ ಸಮೃದ್ಧಿ, ನಿಜವಾದಂತ ಕ್ರೈಸ್ತಿಯ ಜೀವಿತ. ಇವತ್ತು ಸಹಿಸ್ಕೊಳ್ಳೋಣ, ಒಬ್ರಿಗೊಬ್ರು ಒಟ್ಟಾಗಿ ದೇವರನ್ನ ಮಹಿಮೆ ಪಡಿಸೋಣ. ಆಮೇನ್.